ಇದು ನಮ್ಮ ಮಂಜು ಆಂಟಿ ಅಂತ ಇದ್ದಾರೆ, ಅವ್ರ ಕಡೆಯಿಂದ ನನ್ನ ಬರ್ಡೇ ಗಿಫ್ಟ್. ನೈಸ್ ಅಲ್ಲ? ನೈಸ್. ಇದು ನನ್ನ ತಮ್ಮಂದಿರು ತಂದು ಕೊಟ್ಟಿರೋದು. ಅಯ್ಯಪ್ಪ ಓಪನೇ ಆಗ್ತಿಲ್ವಲ್ರು, ಬೇರೆ ಡಿಸೈನ್ ಕೊಡ್ಸ್ಬಿಟ್ಟಿದ್ಯಲ್ವಾ? ಹಾ ಚೆನ್ನಾಗಿದೆ. ಸಿ ಓ ಇದು ಕರೆಕ್ಟ್ ಫಿಟ್ಟಿಂಗ್ ಅಮ್ಮನು. ಆ ಲಾಸ್ಟ್ ಟೈಮ್ ನೀನು ತಂದು ತುಂಬಾ ಲೂಸ್ ಇತ್ತು. ಸಿ ಈ ಫಿಂಗರ್ಸ್ ಓಕೆ ಇದೆ. ಇದು ನಮ್ಮ ಆಂಟಿ ಕೊಡ್ಸಿರೋ ರಿಂಗ್ ನನ್ನ ಬರ್ಡೇಗೆ. ಆ್ಯಂಡ್ ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಗೈಸ್. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಾಗಿದೆ ಬೇಕಂತ ನೋಡು ಹೆಂಗೆ ಸ್ಪೀಡ್ ಬ್ರೇಕರ್ ಹಿಡಿತಾರೆ. ಇಲ್ಲ ನೋಡಿಲಿ, ಅದೇ ನಾನು ಹಂಗೆ ಹಾಕ್ಬಿಟ್ರೆ ಅಷ್ಟೇ. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಾಗಿದೆ ಸ್ಯಾಟರ್ಡೇ, ಸೊ ವೀಕೆಂಡ್ ಆಗಿದೆ. ಇವಾಗ ಟೈಮ್ ಆಗಿದೆ ಎಷ್ಟು? ಟೈಮ್ ಈಗ 10:15 ಆಗಿದೆ. ನಾವು ಡಿನ್ನರ್ಗಂತ ಹೋಗ್ತಾ ಇದೀವಿ ಆಸ್ ಯೂಶುವಲ್. ಆಲ್ ದ ವೀಕೆಂಡ್ ಸ್ಯಾಟರ್ಡೇಸ್ ನಾವು ಹೋಗೋದೇ ಡಿನ್ನರ್ಗೆ ರಾಮೇಶ್ವರಂ ಕೆಫೆಗೆ. ಸೊ ಬಿಕಾಸ್ ಮೈ ಸನ್ ಲವ್ಸ್ ಇಟ್ ಆಯ್ತಾ. ಈಗ ರಾಮೇಶ್ವರಂ ಕೆಫೆಗೆ ಹೋಗ್ತಾ ಇದೀವಿ. That's my son. Purap say hi da. Hi papa. Chira say hi. So that's my sister and this my husband. So ಈಗ ನಾವೆಲ್ಲ ಈಗ ಹೋಗ್ತಾ ಇದೀವಿ. Tomorrow is my birthday. ಓಕೆನಾ? ನಾಳೆ ಡಿಸೆಂಬರ್ 8 ನನ್ನ ಬರ್ಡೇ, ನನ್ನ ಹುಟ್ಟಿದ ಹಬ್ಬ. ಎಲ್ಲರೂ ವಿಶ್ ಮಾಡಿ, ಎಲ್ಲರೂ ವಿಶ್ ಮಾಡಿ ಓಕೆನಾ? ಸೊ ನಾಳೆ ಎಲ್ಲ ಏನು ಮಾಡ್ತೀನಿ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ನಾಳೆ ಏನೂ ಇಲ್ಲ ಜಾಸ್ತಿ, ಬಿಕಾಸ್ ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ. ಸೊ ಅದೇ ಈವ್ನಿಂಗ್ವರೆಗೂ ಆಗಿಬಿಡುತ್ತೆ. ಏನಾದರೂ ಇದ್ದರೆ ನೈಟ್ ಅಷ್ಟೇ ವಿ ವಿಲ್ ಪ್ಲಾನ್. ನೋಡೋಣ ನನ್ನ ಬರ್ಡೇ ಈ ಸರಿ ಹೇಗಾಗುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಮೂಕಲ್ಲ. ಸೊ ಇನ್ ಕೇಸ್ ಈ ಲಾಗ್ ಇಷ್ಟ ಆಗಿದ್ದಲ್ಲಿ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಸ್ಟೇ ಟ್ಯೂನ್. ನನ್ನ ಬರ್ಡೇ ವಿಶ್ ಮಾಡೋ ಮಗನೇ. ನೀನ್ ವಾಯ್ಸ್ ಬರ್ತಿದೆ. ಥ್ಯಾಂಕ್ ಯು. ಸೊ ನನ್ನ ಫಸ್ಟ್ ವಿಶ್ ಬಂದು ನನ್ನ ಅಕ್ಕನ ಮಗಳು, ಸೆಕೆಂಡ್ ವಿಶ್ ಬಂದು ಮೈ ಸನ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪೂರಪ್ ಸೇ ಹ್ಯಾಪಿ ಬರ್ಡೇ ಅಗೇನ್. ಹ್ಯಾಪಿ ಬರ್ಡೇ ಟು ಯು ಟು ಅಮ್ಮ. ಅಮ್ಮ ಹ್ಯಾಪಿ ಬರ್ಡೇ ಹೇಳು. ಹ್ಯಾಪಿ ಬರ್ಡೇ ಪಾಪಾ. ಹ್ಯಾಪಿ ಬರ್ಡೇ ಅಮ್ಮ ಹೇಳು. ಹ್ಯಾಪಿ ಬರ್ಡೇ ಉಷಾಲ್. ನೆನೆ ಅನುಭವ ಹಾಗೆ ಮಾಡ್ತಾವನೆ, ಮಾಡಿದ್ರೆ ಮಾಡ್ತಾ ಇಲ್ಲ. ಹಲೋ ಫ್ರೆಂಡ್ಸ್, ಇವತ್ತಾಗಿದೆ 8th ಡಿಸೆಂಬರ್. ಸೊ ನನ್ನ ಬರ್ಡೇ. ಇವಾಗ ಎದ್ದಿದ್ದೀವಿ ನಾನು ನನ್ನ ಮಗ. ಮೈ ಬರ್ಡೇ ವಿಶ್ ಮೀ. ಮೈ ಬರ್ಡೇ ಅಯ್ಯೋ ನನ್ನ ಮಗನೇ ನನ್ನ ಬರ್ಡೇ ವಿಶ್ ಮಾಡಲು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. I love you. Thank you so much. So it matters a lot ಅಲ್ಲ. ಸೊ ನನ್ನ ಮಗನ ಬರ್ಡೇ ವಿಶ್, ಬರ್ಡೇ ಸಾಂಗ್ ಹೆಂಗಿತ್ತು ನೋಡಿದಲ್ಲ, ಹೆಂಗಿತ್ತು? ಬರ್ಡೇ ಸಾಂಗ್ ಆಡು. ಬೇರೆ ಸಾಂಗ್ ಯಾವ್ದು ಆಡ್ತೀಯ? ರೆಸ್ಟೋರೆಂಟಲ್ಲಿ ಅವ್ರು ಹಾಕ್ತಾರೆ, ನೀನು ಯಾವ್ದು ಆಡ್ತೀಯ? ಅಮ್ಮಂಗೋಸ್ಕರ ಯಾವ ಸಾಂಗ್ ಆಡ್ತೀಯ ಕಣ್ಣ? ಜಮಾಲ್ ಸಾಂಗ್ ಆಡ್ತೀಯ? ಆಡು. ಇದು ಹಾಡು, ಪುನೀತ್ ರಾಜ್ಕುಮಾರ್ ಸಾಂಗ್ ಹಾಡು.
ಸೊ ಮಾರ್ನಿಂಗ್ ಈಗ ಇದ್ದಿದ್ದೀವಿ ನಾವು, ಆಲ್ರೆಡಿ 9:30 ಆಗಿದೆ. ಇವತ್ತು ನನ್ನ ಮಗ ಟೇಕ್ ದಟ್. ಸೊ ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ. ಬಿಕಾಸ್ ಆಫ್ ಸ್ಕೂಲ್ಸ್ ಆ್ಯನ್ಯುವಲ್ ಡೇ ನಾವು ನನ್ನ ಬರ್ಡೇಗೆ ಏನೂ ಪ್ಲ್ಯಾನ್ ಮಾಡಿಲ್ಲ. ಅದರ್ವೈಸ್ ವಿ ವುಡ್ ಹ್ಯಾವ್ ಗಾನ್ ಟು ಆರ್ಫನೇಜ್. ಎವ್ರಿ ಇಯರ್ ಆರ್ಫನೇಜ್ಗೆ ಹೋಗ್ತೀವಲ್ಲ, ಈ ವರ್ಷ ಓನ್ಲಿ ಐ ಆಮ್ ಡೊನೇಟಿಂಗ್ ದ ಫುಡ್, ಬಟ್ ಆರ್ಫನೇಜ್ಗೆ ವಿಸಿಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ನನ್ನ ಮಗಂದು ಸ್ಕೂಲ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಆಫ್ಟರ್ನೂನಿಂದ ಈವ್ನಿಂಗ್ ಒಂದು 6:30, 7 o'clockವರೆಗೂ ಇರುತ್ತೆ. ಸೊ ಪೋಸ್ಟ್ ಈಸ್ ಫಂಕ್ಷನ್ ಏನು ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಒಂದು ರೆಸ್ಟೋರೆಂಟ್ ಅಟ್ಲೀಸ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಆರ್ಫನೇಜ್ಗೆ ನಾನು ಫುಡ್ ಡೊನೇಟ್ ಮಾಡ್ತೀನಿ ಅಂದರೆ ಸ್ನೇಹ ಜ್ಯೋತಿ ಅಂತ. ನಾನು ಮುಂಚೆಯಿಂದ ಅಲ್ಲೇ ಮಾಡ್ತಾ ಇರೋದು. ಸೊ ಚೆನ್ನಾಗಿದೆ ಅಂದರೆ ಆಬ್ವಿಯಸ್ಲಿ ಇಟ್ಸ್ ಆರ್ಫನೇಜ್ ಆಯಿತಾ. ಸೊ ಪ್ರತಿ ವರ್ಷ ಅಲ್ಲಿ ಕೊಡೋದಕ್ಕೆ ಈ ವರ್ಷನೂ ಅಲ್ಲೇ ಡೊನೇಟ್ ಮಾಡ್ತಾಯಿದ್ದೀನಿ ಫಾರ್ ನೈಟ್ ಡಿನ್ನರ್. ಯಾರೆಲ್ಲ ಏನಾದರೂ ಡೊನೇಟ್ ಮಾಡ್ತೀರಾ ಅಂದರೆ ಸ್ನೇಹ ಜ್ಯೋತಿ ಅಂತ, ಇಫ್ ಯು ಗೂಗಲ್ ಇಟ್ ಯು ವಿಲ್ ಗೆಟ್ ಇಟ್, ಆಯಿತಾ. ಸೊ ಹಿಂಗಿರುತ್ತೆ ಇವತ್ತು ನನ್ನ ಬರ್ಡೇ. ವೆರಿ ಸಿಂಪಲ್. ಸಂಡೇ ಬೇರೆ ಬಂದಿರೋಕ್ಕೆ ಸೊ ಬೋರಿಂಗ್, ಆಯಿತಾ. ಸೊ ನೋಡೋಣ ಹೌ ಇಟ್ ಗೋಸ್ ಅಂತ. ಸ್ಟೇ ಟ್ಯೂನ್. Many more activities of the day. Thank you. Kishi kodo. Ikule. So same dress ಆಯ್ತಾ. ಇದು ನನ್ನ ಮಗ ಸೆಲೆಕ್ಟ್ ಮಾಡಿದ್ದು. ಸೊ ಇದು ಬಂದ್ಬಿಟ್ಟು ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಮೀಟ್ ಇತ್ತು. ಅಂದರೆ 25 years ಆಗಿತ್ತು ಸೇಂಟ್ ಸೋಫಿಯಾ ಸ್ಕೂಲ್. ಸೊ ಸಿಲ್ವರ್ ಜೂಬ್ಲಿ ಆ್ಯನಿವರ್ಸರಿ ಜೊತೆಲಿ ಆ್ಯನ್ಯುವಲ್ ಡೇ ಸಹ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದರು. ಆ್ಯಂಡ್ ದಿಸ್ ವಾಸ್ ಡನ್ ಇನ್, ನನಗೆ ವೆನ್ಯೂ ಗೊತ್ತಿಲ್ಲ, ಹೋಗಿದ್ದೆ ಸಂಕದ ಕಟ್ಟೆ ಹತ್ರ. ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದರು. ಸೊ ಇದು ನಮ್ಮಮ್ಮ ಅಂದರೆ ಪೇರೆಂಟ್ಸ್ ಕಡೆಯಿಂದ, ಆಡಿಯನ್ಸ್ ಕಡೆಯಿಂದ ಒಬ್ರನ್ನ ಲ್ಯಾಂಪ್ನ ಲೈಟ್ ಮಾಡೋಕ್ಕೆ ಅಂತ ಕರೆಸಿದ್ರು. ನಮ್ಮ ಮನೆಗೆ ಹೋಗಿದ್ರು. ಸೊ ದಿಸ್ ಯೆಲ್ಲೋ ಕಲರ್ ಸಾರಿ ಈಸ್ ಮೈ ಮಾಮ್. ತುಂಬ ಚೆನ್ನಾಗಿತ್ತು. ನನ್ನ ಮಗ ಮೈ ಸನ್ ಪಾರ್ಟಿಸಿಪೇಟೆಡ್ ಇನ್ ಡ್ಯಾನ್ಸ್ ಫಂಕ್ಷನ್. ಯಾವುದೋ ಒಂದು ಆಸ್ಟ್ರೇಲಿಯಾ ಥೀಮ್ ಮೇಲೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಸೊ 7ನೇ ತಾರೀಕು ನನ್ನ ತಂಗಿ ಬರ್ಡೇ ಇತ್ತು, 8ನೇ ತಾರೀಕು ನನ್ನ ಬರ್ಡೇ ಇತ್ತು. ಸೊ ನಮ್ಮಿಬ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ 7th 8th ಇದ್ರೂ 8th ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಿದ್ದು. ಸೊ ಅದೇ ಥರ 8ನೇ ತಾರೀಕು ನನ್ನ ಮಗಂದು ಆ್ಯನ್ಯುವಲ್ ಡೇ ಮೀಟ್ ಎಲ್ಲ ಆದಮೇಲೆ ವಿ ವೆಂಟ್ ಟು ದ ರೆಸ್ಟೋರೆಂಟ್ ಆ್ಯಂಡ್ ದ ರೆಸ್ಟೋರೆಂಟ್ ನೇಮ್ ಇಸ್ ಬ್ಲ್ಯಾಕ್ ಪರ್ಲ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಕೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಲ್ಲಿಂದು. ಆರಾಧಿಸರಾಜರತ್ನನು ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ.
like Sir Donald Bradman, Shane Warne, Ricky Ponting, and Glenn McGrath. The list goes on. Wow, these names resonate in us and brings us warm memories. Oh my God, it was a flattering performance. It's getting colder. From the sweltering land of Australia, are we entering a cold region? You bet. Can you see the white floating ice? They are simply massive and mind-blowing. This is Antarctica. And look at the birds in a tuxedo. Tuxedo? Here in Antarctica? You must be joking. Definitely not. Their emperor penguins are the tallest amongst penguins. They are coated in white and black, and that is why they look like men dressed in a tuxedo. Hey, that reminds me of a joyful one penguins. And let us see what they have to offer. Oh, what a better way to enjoy in this frigid weather than with a cup of piping hot coffee. Ladies and gentlemen, let us welcome our little penguins. Over to them.
ಸೊ ಸ್ಕೂಲ್ ಫಂಕ್ಷನ್ ಎಲ್ಲ ಹಾಗಿತ್ತು. ನನ್ನ ಮಗನ ಸ್ಕೂಲ್ ಫಂಕ್ಷನ್, ನನ್ನ ಮಗನ ಡಾನ್ಸ್ ಪರ್ಫಾರ್ಮೆನ್ಸ್ ಮುಗಿಯೋಷ್ಟರಲ್ಲಿ ಟೈಮ್ ಆಲ್ರೆಡಿ 6:30 ಏನೋ ಆಗೋಗಿತ್ತು. ಸೊ ಲೇಟ್ ಆಗುತ್ತೆ ಇನ್ನು. ವಿ ಹ್ಯಾವ್ ಟು ಈವನ್ ಹೋಟೆಲ್ ರೆಸ್ಟೋರೆಂಟ್ ಸಹ ಟೇಬಲ್ ಎಲ್ಲ ಬುಕ್ ಮಾಡಿಬಿಡಿದ್ವಿ. ಬಿಕಾಸ್ ಇದು ವೀಕೆಂಡ್ ಇದ್ದಿದ್ದರಿಂದ, ಸಂಡೇ ಇದ್ದಿದ್ದರಿಂದ ದೇರ್ ವಿಲ್ ಬಿ ಎ ಚಾನ್ಸಸ್ ವೇರ್ ಇನ್ ಫುಲ್ ಆಗಿರೋವಂಥ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಫಸ್ಟ್ ಟೇಬಲ್ ಬುಕ್ ಮಾಡಿದ್ವಿ. ಸೊ ಲೇಟ್ ಆಗೋಗಿತ್ತು. ಎಲ್ಲ ಅರಿನಲ್ಲಿ ವಿ ವರ್ ಲೈಕ್ ರಶಿಂಗ್ ಅಪ್. ಮತ್ತು ಇಲ್ಲಿ 25 years ಆಫ್ ಸಕ್ಸಸ್ಫುಲ್ ಬ್ಯಾನರ್ ಬೇರೆ ಹಾಕಿದ್ರು. ಸೊ ಆಬ್ವಿಯಸ್ಲಿ ಇದೆಲ್ಲ ನನ್ನ ಮಗನಿಗೆ ಮೆಮರೀಸ್, ಬಿಕಾಸ್ ಈ ಸ್ಟಾರ್ಟೆಡ್ ಈಸ್ ಸ್ಕೂಲಿಂಗ್ ಫ್ರಮ್ ದಿಸ್ ಸ್ಕೂಲ್. ಅದಕ್ಕೆ ಇದೆಲ್ಲ ಒಂದು ಮೆಮರೀಸ್. ಇವನ್ ದೋ ದೇ ಗ್ರೋ ಅಪ್, ದೇ ಶುಡ್ ನಾಟ್ ಫರ್ಗೆಟ್ ದ ಫೌಂಡೇಶನ್ ಆಫ್ ದ ಸ್ಕೂಲ್ಸ್ ಅಂತ ಅಂದ್ಕೊಂಡು ಇಲ್ಲೊಂದು ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತ ವಿಡಿಯೋ ಕ್ಲಿಪ್ಪಿಂಗ್ ಇಟ್ಕೊಂಡಿದ್ದೆ. ಸೊ ಯೂಟ್ಯೂಬಲ್ಲಿ ಆಬ್ವಿಯಸ್ಲಿ ನನ್ನ ಮಗನಿಗೆ ಮುಂದೆ ಏನೋ ಈ ಕ್ಯಾನ್ ವ್ಯೂ ಆಲ್ ದಿಸ್, ವಾಚ್ ಆಲ್ ದಿಸ್, ಅವನಿಗೂ ಒಂದು ಮೆಮರಿ ಆಗಿರುತ್ತೆ ಅಂದ್ಬಿಟ್ಟು ಇಲ್ಲೆಲ್ಲ ನಾವು ಫ್ಯಾಮಿಲಿ, ನಮ್ಮಮ್ಮ, ನನ್ನ ಡ್ಯಾಡಿ, ನಮ್ಮ ಅಕ್ಕನ ಮಗಳು, ನನ್ನ ತಂಗಿ ಎಲ್ಲರೂ ಬಂದಿದ್ವಿ. ಇವನ್ ನನ್ನ ಕಸಿನ್, ಶಿ ಈಸ್ ಮೈ ಕಸಿನ್, ಅವ್ರ ಮಗನೂ ಇಲ್ಲೇ ಓದುತ್ತಿರೋದು, ಅವನದು ಡಾನ್ಸ್ ಇತ್ತು. ಸೊ ಎಲ್ಲರೂ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ, ಇಟ್ ವಿಲ್ ಬಿ ಅ ಮೆಮರಿ ಅಂದ್ಬಿಟ್ಟು ಅಲ್ಲಿ ಕ್ಯಾಪ್ಚರ್ ಮಾಡ್ತಿದ್ವಿ. ಅಲ್ಲಿ ಯಕ್ಷಗಾನದಲ್ಲಿ ಒಬ್ಬರು ಕಾಸ್ಟ್ಯೂಮಲ್ಲಿ ಬಂದಿದ್ದರು. ಸೊ ಮೈ ಫಾದರ್ ವಾಸ್ ಲುಕಿಂಗ್ ಫಾರ್ ಹರ್, ಯಾಕಂದರೆ ನನ್ನ ಮಗನ ಯಕ್ಷಗಾನ ಅಟ್ಟಾರ ಅವ್ರ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ತುಂಬ ಆಸೆ ಪಡ್ತಾಯಿದ್ರು. ಸೊ ಅದನ್ನು ಸಹ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡ್ವಿ. ಇದೆಲ್ಲ ಆಗಿ ಮನೆಗೆ ಬರೋಷ್ಟಲ್ಲಿ, ಯಾಕೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಿತ್ತು, ಮಧ್ಯಾಹ್ನ ಹೋಗಿದ್ದಲ್ವ, ತುಂಬ ಟಯರಿಂಗ್ ಇತ್ತು. ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಫೈನಲಿ ನಾವು ರೆಸ್ಟೋರೆಂಟ್ಗೆ ಹೋಗೋಕ್ಕೆ 9:30 ಏನೋ ಆಗೋಗಿತ್ತು. 9 o'clock ವಾಸ್ ಆ ಟೇಬಲ್ ಬುಕ್ಕಿಂಗ್, ಬಟ್ ವಿ ರೀಚ್ ದೆ ಓನ್ಲಿ ಆಫ್ಟರ್ 9:30. ಸೊ ನಾನು ಹೇಳಿದ್ನಲ್ಲ ಯಕ್ಷಗಾನ ಕಾಸ್ಟ್ಯೂಮ್, ದಿಸ್ ವಾಸ್ ಅ ಯಕ್ಷಗಾನ ಕಾಸ್ಟ್ಯೂಮ್. ಸೊ ನಾವು ಹೋಗಿದ್ದು ರೆಸ್ಟೋರೆಂಟ್ ಬಂದು ಮಹಾಲಕ್ಷ್ಮಿ ಲೇಔಟಲ್ಲಿರೋಂಥ ಯಾವುದದು ಬ್ಲ್ಯಾಕ್ ಪರ್ಲ್ ಅಂತ. ಎಸ್, ಇದ್ರ ಬಗ್ಗೆ ರಿವ್ಯೂ ಹೇಳಬೇಕು ಅಂದರೆ ದ ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ಈಸ್ ಗುಡ್. ಸ್ವಲ್ಪ ಕಂಜಾಸ್ಟೆಡ್ ಅನ್ನಿಸ್ತು, ಅಷ್ಟು ಒಳಗಡೆ ಏನಂತಾರೆ ಸ್ಪೇಷಿಯಸ್ ಅನ್ನಿಸ್ಲಿಲ್ಲ. ಇಟ್ ವಾಸ್ ಸೋ ಏನೋ ಕಂಜಾಸ್ಟೆಡ್. ನೋಡ್ಬೋದು ಸ್ಪೇಸ್ ತುಂಬ ಕಡಿಮೆ ಇತ್ತು. ದ ಡೈನಿಂಗ್ ಏರಿಯಾ ವಾಸ್ ವೆರಿ ಸ್ಮಾಲ್. ಬಫೆ ಅಲ್ವಾ ನಾವು ಹೋಗಿದ್ದಿದ್ದು. ಸೊ ಏನಂತಾರೆ ವಾಕ್ ಮಾಡೋಕ್ಕೆ ದ ಸ್ಪೇಸ್ ವಾಸ್ ವೆರಿ ಲಿಟಲ್ ಫಾರ್ ಅಸ್. ತುಂಬ ಸ್ಮಾಲ್ ಸ್ಪೇಸಲ್ಲಿ ವಾಕ್, ಎಲ್ಲರಿಗೂ ಹಿಂಗೆ ಡ್ಯಾಶ್ ಹೊಡ್ಕೊಂಡು ಹೋಗೋ ಥರ ಇತ್ತು, ಯಾಕಂದರೆ ತುಂಬ ಸ್ಮಾಲ್ ಇದ್ದಿದ್ದರಿಂದ. ಮತ್ತು ವೆನ್ ಇಟ್ ಕಮ್ಸ್ ಟು ಹೈಜೀನ್, ಎಸ್ ಇಟ್ ವಾಸ್ ಹೈಜೀನ್. ಓಕೆನಾ. ವೆನ್ ಇಟ್ ಕಮ್ಸ್ ಟು ಸರ್ವಿಸ್, ಸ್ಟಾರ್ಟರ್ಸ್ ಎಲ್ಲ ಸರ್ವ್ ಮಾಡುವಾಗ ಒಂದು ಸ್ವಲ್ಪ ಲೇಟ್ ಮಾಡ್ತಾಯಿದ್ರು ಅಂತ ಅನ್ನಿಸ್ತಾ ಇತ್ತು, ಯಾಕಂದರೆ ನಾವು ಹೋಗೋಷ್ಟಲ್ಲೇ ತುಂಬ ಲೇಟ್ ಆಗಿತ್ತು. ಸೊ ಲೇಟ್ ಆಗಿದ್ರೂ ಜನಗಳೇನು ಅಷ್ಟು ಇರಲಿಲ್ಲ ನಾವು ಹೋಗೋ ಹೊತ್ತಿಗೆ. ಬಟ್ ಸರ್ವಿಸ್ ಸ್ವಲ್ಪ ಸ್ಟಾರ್ಟರ್ಸ್ ಅವರು ಟೇಬಲ್ನ ಕ್ಲಿಯರ್ ಮಾಡಿ ಸ್ಟಾರ್ಟರ್ಸ್ನ ಸ್ಟಾರ್ಟ್ ಮಾಡೋಕ್ಕೇ ತುಂಬ ಲೇಟ್ ಮಾಡ್ತಿದ್ರು. ಒಂದೊಂದು ಸ್ಟಾರ್ಟರ್ಸ್ ಬರೋಕ್ಕೂ ತುಂಬ ಡಿಲೇ ಮಾಡ್ತಾಯಿದ್ರು. ಓಕೆ, ಬಟ್ ಸ್ಟಿಲ್. ಆಮೇಲೆ ಟೇಸ್ಟ್ ಅಂತ ಬಂದರೆ ಎಸ್, ನಾನ್ ವೆಜ್ ಸ್ಟಾರ್ಟರ್ಸ್ ವಾಸ್ ಅಲ್ಟಿಮೇಟ್. ನಾನ್ ವೆಜ್ ಸ್ಟಾರ್ಟರ್ಸ್ ವರ್ ವೆರಿ ಗುಡ್, ಆಯಿತಾ, ತುಂಬ ಚೆನ್ನಾಗಿತ್ತು. ವೆನ್ ಇಟ್ ಕಮ್ಸ್ ಟು ಟೇಸ್ಟ್, ಒಂದು ಮಟನ್ ಶೀಕ್ ಮಟನ್ ಕೊಟ್ಟಿದ್ರು, ಮತ್ತು ಮಿಕ್ಕಿದ್ದು ಬಂದು ಚಿಕನಲ್ಲಿತ್ತು, ಪ್ರಾನ್ಸಲ್ಲಿತ್ತು, ಆ್ಯಂಡ್ ಫಿಶಲ್ಲಿತ್ತು. ಲೈವ್ ಕೌಂಟರಲ್ಲಿ ವಿ ಹ್ಯಾಡ್ ದಿಸ್ ಏನಿದು ಆಕ್ಟೋಪಸ್ ಇತ್ತು, ಆಯಿತಾ. ಆಕ್ಟೋಪಸ್ ಆ್ಯಂಡ್ ಫಿಶಸ್ ಆಫ್ ತವಾ ಫ್ರೈಗೆ, ಸ್ಕ್ವಿಡ್ಸು ಇದೆಲ್ಲ ಇತ್ತು ಫಾರ್ ನಾನ್ ವೆಜಿಟೇರಿಯನ್ಸ್. ಸೊ ಮತ್ತು ಸ್ಟಾರ್ಟರ್ಸ್ ವರ್ ಗುಡ್ ಅಂತ ಅಂದೆ. ಬಟ್ ವೆನ್ ಇಟ್ ಕಮ್ಸ್ ಟು ಮೇನ್ ಕೋರ್ಸ್, ನನಗೆ ಯಾವ ಬಫೆಗೆ ಹೋದರೂ ಐ ವುಡ್ ನಾಟ್ ಲೈಕ್ ದ ಮೇನ್ ಕೋರ್ಸ್, ಆಯಿತಾ, ಬಿಕಾಸ್ ಆಫ್ ದಟ್ ರೈಸ್. ನನಗೆ ರೈಸ್, ಅದು ಸ್ಟೀಮ್ ರೈಸ್ ಏನಿರುತ್ತಲ್ಲ, ನನಗೆ ಅಷ್ಟು ಇಷ್ಟ ಆಗೋಲ್ಲ. ಮತ್ತು ಬಿರಿಯಾನೀಸ್ ಇನ್ ದಿಸ್ ಬಾಸ್ಮತಿ ರೈಸ್ ಆಲ್ಸೋ ಐ ವಿಲ್ ನಾಟ್ ಲೈಕ್. ನನಗೆ ಅದು ಯಾವುದದು ಸೋನಾ ಮಸೂರಿದಾದರೂ ಫೈನು, ಇಲ್ಲಾಂದರೆ ಜೀರಾ ಸಾಂಬಾ. ಐ ಲೈಕ್ ಓನ್ಲಿ ದೀಸ್ 2 ಬಿರಿಯಾನೀಸ್, ಅದರ್ವೈಸ್ ಐ ಡೋಂಟ್ ಇವನ್ ಪ್ರಿಫರ್, ಆಯಿತಾ. ತೊಗೊಬಿಟ್ಟೆ, ಇನ್ಯಾವುದೂ ಆಪ್ಷನ್ ಇರಲಿಲ್ಲ. ಆ ಸ್ಟೀಮ್ ರೈಸ್ ನಂಗೆ ತಿನ್ನೋಕ್ಕಾಗಲ್ಲ. ಆಮೇಲೆ ನೂಡಲ್ಸ್ ಆಪ್ಷನ್ ಇತ್ತು, ಬಟ್ ನನಗೆ ನೂಡಲ್ಸ್ ಬೇಡ ಅನ್ನಿಸ್ತಿತ್ತು ಅಂತ ಒಂದು ಸ್ವಲ್ಪ ಚಿಕನ್ ಬಿರಿಯಾನಿ ವಿತ್ ಬಾಸ್ಮತಿ ರೈಸ್ ಐ ಟುಕ್, ಬಟ್ ಇಟ್ ವಾಸ್ ನಾಟ್ ಗುಡ್. ಡೆಸರ್ಟ್ಸ್ ಆಲ್ಸೋ, ಎಸ್ ಡೆಸರ್ಟ್ಸ್ ಫಾರ್ ಗುಡ್, ಆಯಿತಾ. ಜಾಮೂನ್ ಕೊಟ್ಟಿದ್ದರು, ಆ್ಯಂಡ್ ಯಾವುದಾದ್ರು ಸ್ವೀಟ್ಸ್ ಇತ್ತು, ಆಯಿತಾ, ಬಾದ್ಶಾ ಎಲ್ಲ ಇತ್ತು, ಚೆನ್ನಾಗಿತ್ತು. ಡೆಸರ್ಟ್ ವಾಸ್ ಆಲ್ಸೋ ಗುಡ್. ಬಟ್ ಮೇನ್ ಕೋರ್ಸ್ ನೋ, ಐ ಡಿಂಟ್ ಲೈಕ್, ನಿಜವಾಗ್ಲೂ ಐ ಡಿಂಟ್ ಲೈಕ್. ಪೆಪ್ಪರ್ ಚಿಕನ್ ಎಲ್ಲ ಕೊಟ್ಟಿದ್ರು, ಆ್ಯಂಡ್ ಇಟ್ ವಾಸ್ ಗುಡ್, ಆಯಿತಾ. ಈ ವೆಜಿಟೇರಿಯನ್ಸ್ಗೆ ಮಾಮೂಲಿ ಗೊತ್ತಲ್ಲ ಇನ್ನೇನು ಕೊಡ್ತಾರೆ, ಜೋಳ, ವಾಟರ್ಮೆಲನು, ಪೈನಾಪಲ್ಲು, ಆ ಥರದಿತ್ತು. ನಮ್ಮಮ್ಮ ಶಿ ಪ್ರಿಫರ್ಡ್ ವೆಜ್, ಸೊ ಶಿ ವಾಸ್ ಹ್ಯಾವಿಂಗ್ ದಟ್, ಆಯಿತಾ. ಜೋಳನೆಲ್ಲ ತಿಂತಾಯಿದ್ರು ಅಷ್ಟೇ. ಟೇಸ್ಟು ಸ್ಟಾರ್ಟರ್ಸ್ ಎಸ್, ಮೇನ್ ಕೋರ್ಸ್
ಓಕೆ ಆವ್ರೇಜ್. ಡೆಸರ್ಟ್ ಎಸ್ ಗುಡ್ ಆಯಿತಾ. ಆಮೇಲೆ ವರ್ಜಿನ್ ಮೊಜಿಟೋ, ಎವ್ರಿ ಟೈಮ್ ಐ ಟೇಕ್ ವರ್ಜಿನ್ ಮೊಜಿಟೋ ಅಲ್ವಾ, ಬಟ್ ವರ್ಜಿನ್ ಮೊಜಿಟೋ ಇಯರ್ ವಾಸ್ ನಾಟ್ ಅಟ್ ಆಲ್ ಗುಡ್. ಐ ವಾಸ್ ಸೋ ಡಿಸಪಾಯಿಂಟೆಡ್ ಆಯಿತಾ. ನನಗೆ ವಿತೌಟ್ ವರ್ಜಿನ್ ಮೊಜಿಟೋ ಇಟ್ಸ್ ಡಿಫಿಕಲ್ಟ್ ಫಾರ್ ಮಿ ಟು ಹ್ಯಾವ್ ರೆಸ್ಟೋರೆಂಟ್ ಮೀಲ್ಸ್, ಯಾಕಂದರೆ ಅದು ತುಂಬ ಮಸಾಲೆ ಇರುತ್ತಲ್ಲ. ಸೊ ಐ ಪ್ರಿಫರ್ ವರ್ಜಿನ್ ಮೊಜಿಟೋ, ಬಟ್ ಇಟ್ ವಾಸ್ ಟೂ ಬ್ಯಾಡ್ ಆಯಿತಾ. ನನಗೆ ಚೂರು ಕುಡಿಯೋಕ್ಕಾಗಿಲ್ಲ, ಬಿಟ್ಬಿಟ್ಟೆ. ಅದು ಬಿಟ್ಟೆ ಅದಾದಮೇಲೆ ನನ್ನ ಬರ್ಡೇ ಸೆಲೆಬ್ರೇಷನ್ ಕೇಕ್, ದಟ್ ವಾಸ್ ದ ಲಾಸ್ಟ್ ಏನಂತಾರೆ ಲಾಸ್ಟ್ ಇವೆಂಟ್ ಆಫ್ ದ ಡೇ ಅನ್ಬೋದು. ನನ್ನ ತಂಗಿದು ಬರ್ಡೇ 7th ಇದ್ದಿದ್ದರಿಂದ ನಾನು ನನ್ನ ತಂಗಿ ಇಬ್ಬರು ಒಟ್ಟಿಗೆ ಯಾವಾಗಲೂ ಸ್ಟಾರ್ಟಿಂಗಿಂದ ಕೇಕ್ ಕಟ್ ಮಾಡೋದು. ಸೊ ಇಬ್ಬರು ವಿಷಯದ ಕೇಕ್ನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಚೆನ್ನಾಗಿತ್ತು ಎಲ್ಲನೂ. ಕೇಕ್ ಕಟ್ ಮಾಡಿ ಫ್ಯಾಮಿಲಿ ಗ್ಯಾದರಿಂಗ್ ಎಲ್ಲ ಇತ್ತು. ಅದಾದಮೇಲೆ ಹೊರಟಿ ಮನೆಗೆ ಬರೋಷ್ಟರಲ್ಲಿ ನೈಟು ಆಲ್ರೆಡಿ ಆಗೋಗಿತ್ತು. 12:30 ಎಷ್ಟು ಆಗೋಗಿತ್ತು, 12:30 1 o'clock ಆಗೋಗಿತ್ತು. ಸೊ ನೆಕ್ಸ್ಟ್ ಡೇ ನನಗೆ ಕಾಲೇಜ್ಗೆ ಹೋಗ್ಬೇಕಿತ್ತು. ನಿದ್ದೆ ಬೇರೆ ಸರಿಗಾಗಲ್ಲ ಅಂದ್ಕೊಂಡು ಬೇಗ ರಶ್ ಮಾಡ್ಕೊಂಡು ಓಡ್ಕೊಂಡು ಬಂದ್ವಿ ಅಲ್ಲಿಂದ. ಅಷ್ಟೇ ಹೀಗಿತ್ತು ನನ್ನ ಬರ್ಡೇ ಲಾಗ್. ಸೊ ಇನ್ ಕೇಸ್ ಇಲ್ಲ ಇಷ್ಟ ಆಗಿದ್ದಲ್ಲಿ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.